ಮೋದಿಜಿ ವಾಟೆ ಗುಟ್ಟಜಿ, ಮೋದಿಜಿ ವಾಟೆ ಗುಟ್ಟಜಿ, ಬ್ಲಾಕ್ ಮನಿ ಇಟ್ಟೋರ್ಗೆಲ್ಲ ಕಾಟಜಿ ಬಗ್ನಿ ಗುಟ್ಟಜಿ, ಮೋದಿಜಿ ವಾಟೆ ಗುಟ್ಟಜಿ. ಆವಾಗ್ಲೂ 12 ಗಂಟೆ ಆಯ್ತು. ಯಾವಾಗ ಈಗ 12 ಗಂಟೆ ಆಗಿರೋದು. ಇನ್ನೊಂದು ಗಂಟೆ ಇದ್ರೆ 1 ಗಂಟೆನೂ ಆಗುತ್ತೆ. ಗಡ್ಡೆ ಎದ್ದೇಳೋ, ತಿಂಡಿ ಮಾಡೋ. ನೀನೇ ಮಾಡಲ್ಲ. ತಿಂಡಿ ಟೈಮ್ ಹೆಂಗೋ ಆಯ್ತು, ಊಟ ಆದ್ರೂ ಮಾಡೋಗಪ್ಪ. ಯಾಕೆ ನೀನ್ ಊಟ ಮಾಡಲ್ವಾ? ಏನ್ ನಿಮ್ಮ ಮನೇಲಿ ಕುಡಿತಾರ ಊಟನ? ನಾನು ತಿನ್ನೋದ, ಎದ್ದೇಳೋ ಊಟ ಕೊಡೋದ. ಗುರುಗಳಿಗೆ ನಮಸ್ಕಾರ. ಪಾಪ ನಾ ಶ್ರೀದೇವಿ. ತರಕಾರಿ ಎಲ್ಲ ಖಾಲಿ ಆಗಿದೆ ಕಣ. ಹೌದಾ? ATM ಅಲ್ಲಿ ದುಡ್ಡು ಎಷ್ಟಿದೆ? ATM ಅಲ್ಲಿ ಒಂದು 5 ಕೋಟಿ ಇದೆ. ನಡಿ, ಹಾಗಾದ್ರೆ ಮಾಲ್ಗೆ ಹೋಗ್ಬಿಟ್ಟು ಊಟ ಮಾಡೋದಾ? 5 ಕೋಟಿ ನನ್ನ ಹತ್ರ ಎಲ್ಲ 5 ಕೋಟಿ ಬರ್ಬೇಕು. ನನ್ನ ಹತ್ರ 500 ರೂಪಾಯಿ ನೋಡಪ್ಪ ಅಷ್ಟೇ. ಸರಿ ಬಿಡು, 500 ರೂಪಾಯಿ 3 ದಿವಸಕ್ಕೆ ಅಡ್ಜಸ್ಟ್ ಆಗ್ಬೋದು. 3 ದಿವಸದ ಬಗ್ಗೆ ಅಲ್ಲ, 3 ದಿವಸಕ್ಕೇನ ಆಗುತ್ತೋ? ಇನ್ನೊಂದು ವಾರಕ್ಕೇನ ಮಾಡ್ತೀಯಾ? ಇವತ್ತಿಗೆ ನೋಡ್ಕೊಳದ, ನಾಳೆಗೆ ಅಷ್ಟೇ ಬಿಡು. ರೆಡಿ ಆಗೋ, ಹೋಗೋದಾ? ಆಯ್ತದ. ಇಲ್ಲಿ ಆಗಿರ್ಬೇಕಿತ್ತಲ್ಲ. ಯಾವ್ದು ಬೆಕ್ಕು ಕುಡ್ದಿರ್ತದೆ ಗಡ್ಡೆ. ಆ ಬೆಕ್ಕು ನೀನೇನಾ? ಏನ್ ವೇಸ್ಟ್ ಆಗಿಲ್ಲ, ಬೆಕ್ಕು ಕುಡಿದ್ರೇನೆ ಏನ್ ಕುಡಿದ್ರೇನು. ಈ ಮೋದಿಗೆ ಇಂಡಿಯಾನ ಚೇಂಜ್ ಮಾಡ್ತಾರೆ ಅಂತ ವೋಟ್ ಹಾಕಿದ್ರೆ, ಚೇಂಜ್ಗೋಸ್ಕರ ATM ಬ್ಯಾಂಕ್ಗಳು ಸುತ್ತಾಡಿಸ್ತಾರಲ್ಲಪ್ಪ. ಅಯ್ಯಯ್ಯೋ, ಒಳ್ಳೇದಾಯ್ತಲ್ವ? 500 ರೂಪಾಯಿ 1000 ರೂಪಾಯಿ ದೊಡ್ಡ ಬ್ಯಾನ್ ಆಗಿದ್ದು, ಬ್ಲಾಕ್ ಮನಿ ಎಲ್ಲ ಹೊರಗೆ ಬರ್ತಿದೆ. ಆ ಬ್ಲಾಕ್ ಮನಿ ಜೊತೆಗೆ ಈ ಫೇರ್ ಅಂಡ್ ಲವ್ಲಿನ ಬ್ಯಾನ್ ಮಾಡ್ಬೇಕಾಗಿತ್ತು. ಯಾಕೆ ಅಂತಂದ್ರೆ ಆ ಕರಿ ಮುಖಗಳು, ಬ್ಲಾಕ್ ಮುಖಗಳು ಹುಡುಗಿರ್ವಲ್ಲ ಆಚೆ ಬರೋವು. ಯಾವಾಗ ನೋಡಿದ್ರು ವಾಟ್ಸಪ್ ಅಲ್ಲೇ ಇರ್ತೀಯಾ? ವಾಟ್ಸಪ್ ಅಲ್ಲೆಲ್ಲೋ ಇದೀನಿ, ರೂಮಲ್ಲೇ ಇದೀನಲ್ಲ. ಆಯ್ತು ಬಿಡಪ್ಪ. ಯಾರ ಹುಡುಗಿ ಹೇಳ? ಲವ್ ಮಾಡೋಷ್ಟು ರೇಂಜು ಇಲ್ಲ, ಲವ್ ಮಾಡಿದ್ರೆ ಮೇಂಟೈನ್ ಮಾಡೋಷ್ಟು ಕೆಪಾಸಿಟಿನೂ ಇಲ್ಲ ನಮ್ಗೆ. ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಅಯ್ಯೋ, ಅದಕ್ಕಿಂತ ಟ್ರಾನ್ಸ್ಫರ್ ಡಬ್ಬಲ್ಲಿ ಬೆರಳಿಡೋದು ಬೆಸ್ಟ್ ಅಂತ ಹೇಳು. ಅಯ್ಯೋ, ಈ ಹುಡುಗಿರಪ್ಪ, ಹುಡುಗ ಸ್ಮಾರ್ಟ್ ಆಗಿರ್ಬೇಕು, ಹೈಟ್ ಆಗಿರ್ಬೇಕು, ವೆಯ್ಟ್ ಆಗಿರ್ಬೇಕು. ಅದೇನೋ ಬಾಹುಬಲಿ 2 ಅಲ್ಲಿ ನೋಡಿದ್ರಲ್ಲ, ಬಾಹುಬಲಿಲಿ ಆಗಿರ್ಬೇಕಂತಪ್ಪ. ಅದೇ ಹುಡುಗ ನೋಡು, ಹುಡುಗಿ ತರ ಇದ್ರೆ ಸಾಕು ಅಂತ ನೋಡ್ಕೊಂತೀವಿ. ಈ ಹುಡುಗಿರ ಅರ್ಥ ಮಾಡ್ಕೊಳೋದಲ್ಲ. ಹಲೋ, ಹಾಂ ಹೇಳಿ. ಹೌದಾ? ಓ ಹೌದಾ? ಹಾಂ ಸರಿ. ಹಾಂ ಆಯ್ತು. ಓಕೆ. ಏನ್ ಗಡ್ಡೆ ಅಷ್ಟೊಂದು ಖುಷಿ ಆಗಿದ್ಯಾ? ಯಾವ್ದು ಹುಡುಗಿ ಫೋನ್ ಮಾಡ್ದಂಗೈತೆ? ಇಲ್ಲೋ, ಮೊನ್ನೆ ಬ್ಲಾಕ್ ಮನಿ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಆಯ್ತಲ್ವಾ? ಅದು ಮೊನ್ನೆ ಆಗಿರೋದು, ಇವತ್ತಾಗಿ ಖುಷಿ ಆಗಿದ್ಯಾ? ನಾನು ಪೂರ್ತಿ ಹೇಳೋ ತನಕ ಕೇಳು. ನಮ್ಮ ಫ್ರೆಂಡ್ ಅವ್ರ ಅಪ್ಪನ ಹತ್ರ ಬ್ಲಾಕ್ ಮನಿ ಇದೆ. ಅದನ್ನ ವೈಟ್ ಮಾಡ್ಕೊಟ್ರೆ ನಮಗೆ 20% ಕೊಡ್ತಾರೆ. 20%? ಎಷ್ಟೋ ದುಡ್ಡು? 50 ಲಕ್ಷ. ಪಾಪ 50 ಲಕ್ಷ 20 10 ಲಕ್ಷ ನೋಡು. ನಾನ್ ಕೆಲಸ ನಾಳೆ ಬಿಟ್ಬಿಡ್ತೀನಿ, ಆರಾಮಾಗಿ ಇದ್ಬಿಡ್ತೀನಪ್ಪ.
ನಾವ್ಯಾಕೆ 20% ತಗೋಬೇಕು? ಅವ್ರಿಗೆ 20% ಕೊಟ್ಬಿಟ್ಟು ಮಿಕ್ಕಿರೋದನ್ನ ನಾವ್ ಹಿಡ್ಕೊಳಲ್ಲ. ಬಾ, ನನ್ನ ಹತ್ರ ಒಂದು ಐಡಿಯಾ ಐತಿ, ಬಾ ನಾನು ತೋರಿಸ್ತೀನಿ, ಬಾ ಹೆಂಗೆ ಅಂತ ಹೇಳ್ತೀನಿ, ಬಾ ಹೇಗೆ ಮಾಡೋದು ಅಂತ. ಬಾ ನೋಡೀಗ ನಮ್ಮಪ್ಪದು 5 ಎಕರೆ ಇದೆ. ನಾವು 3 ವರ್ಷದಿಂದ ಬೆಳೆ ಬೆಳೆದಿರ್ತೀವಲ್ಲ, ಅದ್ರ ದುಡ್ಡು ನಾವು ಬ್ಯಾಂಕಲ್ಲಿ ಏನು ಕಟ್ಟಿಲ್ಲ, ಮನೆಯಲ್ಲೇ ಇಟ್ಕೊಂಡಿದ್ವಿ. ಸೊ ಈಗ ಈ 5 ಎಕರೆದು ಪಾನಿನ ಬ್ಯಾಂಕಲ್ಲಿ ತೋರಿಸ್ಬಿಟ್ಟು, ಸರ್ ಇಷ್ಟು ನಾವು ಬೆಳೆದಿದ್ವಿ, ಅವ್ರಿಗೆ ಕಟ್ಟಿ ಅಂದರೆ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿಲ್ಲ, ಇಷ್ಟೊಂದು ಸೇವಿಂಗ್ಸ್ ಇದೆ ಅಂತಂದ್ರೆ ಅವ್ರು ಇದನ್ನೆಲ್ಲ ಅದಕ್ಕೆ ಸೇವಿಂಗ್ ಮಾಡ್ಕೊತಾರೆ ಬ್ಯಾಂಕಲ್ಲಿ ಡಾಕ್ಯುಮೆಂಟ್ಸ್ ಇದ್ರೆ. ಸೊ ಆಗ ನಾವು ಅವ್ರಿಗೆ 20% ಅಲ್ಲ 5% ಕೊಟ್ಟರು ತಗೊಂತಾರೆ. ಯಾಕಂದ್ರೆ ಅವ್ರಿಗೆ ಕೇಳೋ ಹಾಕಿಲ್ಲ, ಅದು ಬ್ಲ್ಯಾಕ್ ಮನಿ, ನಾವು ಕೊಡ್ಬೇಕಾಗಿಲ್ಲ. 5% ಅಲ್ಲ, ಎಷ್ಟು ನಾವು ಕೊಡದಿರೋದು ನಡೀತದೆ, ಪೊಲೀಸ್ ಕೇಸ್ ನಡೆಯಲ್ಲ. ಅರ್ಥ ಆಯ್ತಲ್ಲ ನನ್ನ ಪ್ಲಾನು? ಪಾರ್ಟಿ ಯಾವ ಪಾರ್ಟಿ ಮಚ್ಚ? ನನಗೆ ನೂಡಲ್ಸ್ ಮಚ್ಚ. ಕುಂಫು ಪಾಂಡನ ಇಲ್ಲಿ ಬಿಡಪ್ಪ, ಎಣ್ಣೆ ಜೊತೆಗೆ ಉಪ್ಪಿನಕಾಯಿ ಇರ್ಬೇಕು. ಯಾವ್ದೋ ಒಂದು ಚೆನ್ನಾಗಿದ್ರ ಸಾಕು, ಹೊಡಿತಾರಲ್ಲ ಇಬ್ರು. ತಗೊಂಬ. ತಂದ ಮಗ, ತಗೊಂಬ. ಬಾಪ ಕಾಯ್ತಾ ಇದ್ರೆ ಆಗ್ಲಿಂದ. ಇದೇನೋ ನೀರ್ ತಂದಿದ್ಯಾ? ಇದು ನೀರಲ್ಲೋ ಪಕ್ಕದ ರೂಮ್ ಡೌಟ್ ಬರಬಾರ್ದು ಅಂತ ಹೇಳ್ಬಿಟ್ಟು ನೀರ್ ಖಾಲಿ ಮಾಡಿ ಒಳಕ್ ಹಾಕೊಂಡ್ಬಂದಿದ್ವಿ. ಅದು ಮಗ ಸೂಪರ್. ಹೊಡಿ ಕೈ ನೋಡಿ, ಮಿಕ್ಸರ್ ಅಂದ್ರೆ ನೀನ 400 ರೂಪಾಯಿ ಎಷ್ಟು ಜನ ಅಂತ ಹೊಡಿತೀವಿ ನಾವು. ಲೈಫು ಆಚೆ ಕಾತೋಳೆ ವೈಫು, ಓದು ಓಡ್ಸೋಳೆ ನನ್ ವೈಫು, ಎಣ್ಣೆ ಖಾಲಿ ಆಯ್ತಲ್ಲ ವೈಫು, ಖಾಲಿ ಕೊಡ್ರು ಬಾಟ್ಲಿ ಹಂಗೆ ಲೈಫು. ಇನ್ನು ಸ್ವಲ್ಪ ತರಬಾರ್ದು ಎಣ್ಣೆಲಿ, ಏನೋ ನೀನು. ಖಾಲಿ ಕೊಡ್ರು, ಇದು ಖಾಲಿ ಕೊಡ್ರು. ಯಾರು? ಹೌದಾ? ಯಾವಾಗ? ಅಯ್ಯಯ್ಯೋ ಇನ್ನೊಂದು ಡೀಲ್ ಬಂತ. ಈ ಟೈಮ್ ನಿಮ್ಮ ಅಪ್ಪನ ಜಮೀನಲ್ಲಿ ಮಾಡ್ಸೋದ ಡೀಲ್ ನ? ಕೊಡೋದೇ ಬೇಡ ದುಡ್ಡನ್ನ. ಡೀಲ್ ಎಲ್ಲ ಇರೋ ಡೀಲ್ಗೆ ಮಣ್ ಬಿದ್ದೈತೆ. ಇನ್ಯಾವ ಡೀಲ್? ಏನಾಯ್ತು ನಮ್ ಪ್ಲಾನ್ಗೆಲ್ಲ ಮಣ್ ಬಿತ್ತು. ಹೆಂಗೆ? ನಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅವ್ರ ಮನೇಲೆಲ್ಲ IT ರೈಡ್ ಆಗಿದೆ. ಎಲ್ಲ ದುಡ್ಡು ದೋಚ್ಕೊಂಡು ಹೋಗಿದ್ದಾರೆ ಅವರು. ಅಯ್ಯೋ, ಇದರಿಂದ ಏನರ್ಥ ಆಯ್ತು? ನಾವ್ ಎಷ್ಟೇ ಲೇಜಿ ಆಗಿದ್ರು, ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ನಾವು ಬ್ಲ್ಯಾಕ್ ಮನಿ ಎನ್ಕರೇಜ್ ಮಾಡಬಾರ್ದು. ನನಗೊಂದು ವಿಷಯ ನೆನಪಾಯ್ತು. ಈ ಸಾಮಾನ್ಯ ಜನರಿದಾರಲ್ಲ, ಅವರೆಲ್ಲ ಅನ್ಕೊಂತಿರ್ತಾರೆ ನಮ್ಮ ಹತ್ರ ಇಲ್ಲಿ ಬ್ಲ್ಯಾಕ್ ಮನಿ ಐತೆ, ಇರೋದೆಲ್ಲ ಪೊಲಿಟಿಷಿಯನ್ಸ್ ಬಿಸ್ನೆಸ್ ಮಾರ್ಸ್ ಹತ್ರ, ನಾವ್ಯಾಕೆ ಇದರಿಂದ ತೊಂದರೆಗೆ ಈಡಾಗಬೇಕು, ನಾವ್ಯಾಕೆ ಈ ಥರ ATM ಸುತ್ತಾಡಬೇಕು ಅಂತ. ಬಟ್ ಆದ್ರೆ ಒಂದು ವಿಷಯ, ನಮಗೋಸ್ಕರ ನಮ್ಮ ಸೋಲ್ಜರ್ಸು ಬಾರ್ಡ್ರಲ್ಲಿ ಹಗಲು ರಾತ್ರಿ ಕಾಯ್ತಿರ್ತಾರೆ ನಮ್ಮ ದೇಶ ಪ್ರೊಟೆಸ್ಟ್ ಮಾಡಲಿಕ್ಕೆ. ನೀವು ಅಷ್ಟೇ ಪ್ರೊಟೆಸ್ಟ್ ಮಾಡದಿರಿದ್ರು ಕೂಡ ಇಲ್ಲಿ ಗೌರ್ಮೆಂಟ್ಗೆ ಸಹಾಯ ಮಾಡಿ. ಇದು ನಿಮಗೆ ಒಂದು ವಾರ ಕಷ್ಟ ಆಗ್ಬೋದು, ಬಟ್ ಆದರೆ ಬರ್ತಾ ಬರ್ತಾ ಇದು ನಿಮಗೆ ಸುಲಭ ಆಗುತ್ತೆ, ಮತ್ತೆ ದೇಶದ ಅಭಿವೃದ್ಧಿಗೂ ಒಂಥರ ಕಾರಣ ಆಗುತ್ತೆ. ಸೋಲ್ಜರ್ಸ್ ಕೆಲಸ ಮಾಡ್ತಾ ಇರೋದು ನಮ್ಮ ದೇಶಕ್ಕೋಸ್ಕರ, ನಾವು ಕೂಡ ನಮ್ಮ ದೇಶಕ್ಕೋಸ್ಕರ ಮಾಡೋದ. ಅವ್ರು ಮಾಡೋ ಕೆಲಸದ ಮುಂದೆ ನಮ್ದೇನೂ ಇಲ್ಲ, ಬಟ್ ಆದರೂ ನಾವು ಸಹಾಯ ಮಾಡೋದ, ದೇಶ ಅಭಿವೃದ್ಧಿಗೆ ಮುಂದಾಗೋದ. ಜೈ ಹಿಂದ್, ಜೈ ನರೇಂದ್ರ ಮೋದಿ. ಮೋದಿ ಜಿ ವಾಟ್ ಎ ಗುಡ್ ಜಿ, ಮೋದಿ ಜಿ ವಾಟ್ ಎ ಗುಡ್ ಜಿ, ಬ್ಲ್ಯಾಕ್ ಮನಿ ಇಟ್ಟೋರ್ಗೆಲ್ಲ ಕಾಟ ಜಿ.